ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 79ನೇ ಅಧ್ಯಾಯವನ್ನು ಶುರು ಮಾಡೋಣ. ನನಗೂ ಹೀಗೇನೆ ಗಂಡ ಮನೆ ಮಕ್ಕಳು ಅಂತ ಎಲ್ಲರ ಜೊತೆ ಖುಷಿಯಾಗಿ ನೆಮ್ಮದಿಯಾಗಿ ಬದುಕೋ ಆಸೆ ಸೂರಿ. ಹಳೆಯ ಎಲ್ಲ ಕಹಿ ನೆನಪುಗಳನ್ನು ತೊಡೆದು ಹಾಕಲು ನಾನು ಸಿದ್ಧಳಿದ್ದೀನಿ. ಅಂದರೂ ಕೆಲವು ಘಟನೆಗಳು ನಮ್ಮನ್ನು ಮತ್ತೆ ಮತ್ತೆ ಗತ ಕರ್ಕೊಂಡು ಹೋಗ್ತಾನೇ ಇರಿದೆ. ಅತ್ತೆ ಯಾಕೆ ಮಾವನ ಮೇಲಿನ ಕೋಪಕ್ಕೆ ಹೀಗೆಲ್ಲ ಕೈ ಸುಟ್ಕೊಳಕ್ಕೆ ಹೋಗಬೇಕಿತ್ತು? ಇದ್ರ ಹಿಂದೆ ಅವರ ಉದ್ದೇಶ ಆದರೂ ಏನು? ಮರುಗುತ್ತಾ ಇರುವ ಮಡದಿಯನ್ನು ಸಮಾಧಾನಿಸುವ ಸಲುವಾಗಿ ಮತ್ತೆ ಬಾಗಿ ಅವಳ ಕೆನ್ನೆಯನ್ನು ಮುದ್ದಿಸಿದವನ ಕಡೆಗೆ ಹುಬ್ಬುಗಂಟಿಕ್ಕಿ ನೋಡಿದ ಸಾನ್ವಿ, ನಾನು ಏನೋ ಹೇಳ್ತಾ ಇದ್ದೀನಿ, ಅದರ ಕಡೆಗೆ ಗಮನನೇ ಇಲ್ಲ ಅಲ್ವಾ? 3 ಹೊತ್ತು ಬರೀ ಇದೆ ಮುದ್ದು ಮಾಡೋದು ಮುತ್ತು ಕೊಡೋದು, ಇದೇ ನಿಮ್ಮ ಕೆಲಸ ಅನ್ನೋ ಹಾಗಾಡ್ತೀರಾ? ಮಗು ಮುಂದೆ ಆದರೂ ಸ್ವಲ್ಪ ಡೀಸೆಂಟಾಗಿ ನಡ್ಕೊಳ್ಬಾರ್ದಾ? ಹುಸಿ ಮುನಿಸು ತೋರಿದ್ಲು. ಅವಳ ಮಾತಿಗೆ ನಸು ನಕ್ಕ ಸೂರಜ್, ನನ್ನ ಹೆಂಡ್ತಿಗೆ ನಾನು ಮುತ್ಕೊಟ್ರು ಕೋಪಿಸ್ಕೊಳ್ತೀಯಲ್ಲೇ ಹೇಳಿ ದೀರ್ಘ ಉಸಿರನ್ನು ಹೊರಚೆಲ್ಲಿ, ನಿನ್ನ ಬೇಸರ ಈಗ ಟಾಟಾ ಅಂತ ಹೋಗಬೇಕು ಅಂತ ಒಂದು ಗುಡ್ ನ್ಯೂಸ್ ಹೇಳಲಾ? ಸೂರಜ್ ಪ್ರಶ್ನೆಗೆ ಅವನ ಕಡೆಗೆ ಏನು ಅನ್ನುವಂತೆ ನೋಟ ಬೀರಿದ ಸಾನ್ವಿ ಕೈನಲ್ಲಿ ಕೈ ಬೆಸೆದು, ನೀನು ಅಡುಗೆ ಮನೆಯಲ್ಲಿ ಬ್ಯುಸಿ ಇದೆಯಲ್ಲ, ಆಗ ನಾನು ನೀತಾ ಅತ್ತಿಗೆಗೆ ಫೋನ್ ಮಾಡಿದ್ದೆ. ಅವರಿಗೆ ಅರ್ಥ ಆಗೋ ಹಾಗೆ ಬುದ್ಧಿ ಹೇಳಿದೆ ಸಾನು. ಈಗ ಅವರು ಯಾವುದೇ ತಕರಾರು ಮಾಡದೆ ಅಣ್ಣನಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಂಥ ಕರ್ಮ ನೋಡೆ, ನಮ್ಮದು ಒಂದು ಜೋಡಿ ಡಿವೋರ್ಸ್ ಆಗಲಿ ಅಂತ ಇನ್ನೊಂದು ಜೋಡಿ ಡಿವೋರ್ಸ್ ಆಗೋದು ಬೇಡ ಅಂತ ಎರಡೆರಡು ಮನಸ್ಥಿತಿಯಲ್ಲಿ ಒತ್ತಾಡ್ತಾ ಇದ್ದೀವಿ ಎಂದು ಹೇಳಿದವನ ಮಾತಲ್ಲಿ ಇರುವ ನೋವನ್ನು ಗ್ರಹಿಸಿದ ಸಾನ್ವಿ, ನಿಮ್ಮ ನೋವು ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ ಸೂರಿ. ಅಪ್ಪ ಅಮ್ಮ ಈ ವಯಸ್ಸಿನಲ್ಲಿ ಹೀಗೆ ಸಪ್ರೇಟ್ ಆಗ್ತಾರೆ ಅಂದರೆ ಅದೊಂಥರ ಯಾರ ಬಳಿನೂ ಹೇಳ್ಕೊಳ್ಳೋದಕ್ಕಾಗದೆ ಬೇಸರ ತರಿಸಿದೆ ಅನ್ನೋದು ನನಗೆ ಗೊತ್ತು. ಈ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಎಲ್ಲನೂ ಸಮಯದ ಮೇಲೆ ಬಿಟ್ಬಿಡಿ, ಅದೇ ಎಲ್ಲ ಸರಿ ಮಾಡುತ್ತೆ. ನಾನು ಹೀಗೇನೆ ಸಮಯದ ಮೇಲೇ ಎಲ್ಲ ಭಾರ ಹಾಕ್ಬಿಟ್ಟಿದ್ದೆ. 2 ವರ್ಷ ನರಳಾಡಿದ್ರೂ ಜೀವನ ಪೂರ್ತಿ ಅನುಭವಿಸೋಷ್ಟು ಸಂಭ್ರಮ ಸಿಕ್ಕಿದೆ ಎಂದು ಹೇಳಿ ಸೂರಜ್ ಎದೆಗಾನಿಸಿಕೊಂಡ ಸಾನ್ವಿ ಮಡಿಲೇರಿದ ಚಿಕ್ಕು. ಅಮ್ಮ, ಪಾಪು ಯಾವಾಗ ನಂತರ ಮಾತಾಡೋದು ಎಂದು ಕೇಳಿದ್ದ. ಅವನ ಕೆನ್ನೆಗಳನ್ನು ಮುಚ್ಚಿಸಿ, ಅವಳಿಗೆ 1 ವರ್ಷ ಆದರೂ ಆಗಬೇಕು, ಆಗ ಅವಳು ಒಂದೊಂದೇ ಮಾತುಗಳನ್ನು ಕಲಿತು ತೊದಲು ನುಡಿನಲ್ಲಿ ಮಾತಾಡ್ತಾಳೆ. ಆಗ ನೀನು ಕಿರಣನಿಗೆ ನಿನ್ನ ಥರನೇ ಪಟಪಟ ಅಂತ ಮಾತಾಡೋದನ್ನು ಹೇಳ್ಕೊಡು, ಆಯಿತಾ ಅಂತ ಕೇಳಿದ್ರೆ, ಆಯಿತು ಅಮ್ಮ, ನಾನು ಹೀಗೆ ಪಾಪು ಥರ ತೊಡಲು ಮಾತಾಡ್ತಾ ಇದ್ನಾ ಅಂತ ಕೇಳಿದ್ರೆ, ಮಗನನ್ನು ತನ್ನ ಬಳಿಗೆ ಕರೆದು ಮಡಿಲಲ್ಲಿ ಕೂರಿಸ್ಕೊಂಡು, ಅದು ತೊಡಲು ಅಲ್ಲ, ಹಾಗೆ ನೀನು ಪಪ್ಪ ಅಂತ ಹೇಳೋಕೆ ಎಷ್ಟು ಸತಾಯಿಸಿದೆ ಗೊತ್ತಾ ಎಂದು ಹೇಳ್ತಾ, ಈ ಹಿಂದೆ ಸೂರಿ ಹರಿದ್ವಾರ್ ಹೋಟೆಲ್ನಲ್ಲಿ ಕೂತು ಬರೀ ಅಮ್ಮ ತಾತ ಅಂತ ಮುದ್ದಾಗಿ ಹೇಳ್ತಾ ಇದ್ದ ಮಗನ ಕೈನಲ್ಲಿ ಪಪ್ಪ ಅಂತ ಹೇಳಿಸಲು ಹರಸಾಹಸ ಪಡ್ತಾ ಇದ್ದ ಸೂರಜ್ ಅಂದು ಅದನ್ನು ರೆಕಾರ್ಡ್ ಮಾಡಿದ್ದ ವಿಡಿಯೋನ ಮೊಬೈಲ್ನಲ್ಲಿ ಪ್ಲೇ ಮಾಡಿ ತೋರಿಸಿದ್ದಕ್ಕೆ ಬಾಯಿ ಮೇಲೆ ಕೈ ಇಟ್ಕೊಂಡು ಕಿಲಕಿಲ ಅಂತ ನಕ್ಕ ಚಿಕ್ಕು ಈಗ ಅಪ್ಪನ ಕೊರಳು ಬಳಸಿ ಪಪ್ಪ 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 ಸಾಕ ಪಪ್ಪ ಅಂತ ಹೇಳಿದ್ರೆ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡು, ಥ್ಯಾಂಕ್ ಯು ಸೋ ಮಚ್ ಕಣೋ ಮಗನೆ ಎಂದು ಹೇಳಿದ ಸೂರಜ್ ಹಾಗೆಯೇ ಸಾನ್ವಿನ ಬಳಸಿ ಅವಳ ನೆತ್ತಿಗೆ ಮುತ್ತಿಟ್ಟು, ಬದುಕಲ್ಲಿ ಎಷ್ಟೇ ಏರಿಳಿತ ಬಂದಿದ್ರೂ ಎಲ್ಲವನ್ನು ಎದುರಿಸಿ ಚಿಕ್ಕೂನ ನಮ್ಮ ಬದುಕಿಗೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಸಾನು. ಸೂರಜ್ ಮಾತಿಗೆ ತೆಳುನಗೆ ಬೀರಿದ ಸಾನ್ವಿ ಸಂತೋಷಕ್ಕೆ ಕಣ್ಣುಗಳು ತುಂಬಿಕೊಂಡ್ವು. 1 ವಾರ ಅತ್ತೆಯ ಕೈಗೆ ನೀರು ಸೋಕದ ಹಾಗೆ ಅವರ ಸೇವೆ ಮಾಡಿದ ಸಾನ್ವಿಗೆ ಈಗಲೂ ಅತ್ತೆ ಹೀಗೆ ಮಾಡ್ಕೊಳ್ಳೋದಕ್ಕೆ ಹೋದ್ರು ಅನ್ನೋದು ತಿಳಿತಾ ಇಲ್ಲ. ಅವರ ಕೈಗೆ ಔಷಧಿ ಹಚ್ತಾ ಇದ್ದವಳು ತನ್ನ ಅನುಮಾನ ಬಗೆಹರಿಸಿಕೊಳ್ಳಲು ಮತ್ತೆ ಅದೇ ಪ್ರಶ್ನೆ ಮಾಡಿದ್ಲು. ಈಗಾಗಲೇ 100 ಬಾರಿ ಈ ಪ್ರಶ್ನೆ ಮಾಡಿರುವ ಸಾನ್ವಿಗೆ ಹಾರಿಕೆ ಉತ್ತರ ಕೊಡ್ತಾ ಬಂದಿರುವ ಜಾನಕಿಯವರು ಈ ಬಾರಿ ಕಣ್ಣೀರು ಹಾಕ್ತಾ, ನಿಮ್ಮ ಮಾವ ಬದಲಾಗಿದ್ದಾರೆ ಅಂತ ನೀನು ಹೇಳ್ತಾ ಇದೆಯಲ್ಲ ಸಾನ್ವಿ, ಅದನ್ನೇ ಪರೀಕ್ಷಿಸೋಣ ಅಂತ ನಾನು ನಿಮ್ಮ ಮಾವನ ಹತ್ರ ಇನ್ನೊಮ್ಮೆ ನೀವು ಡಿವೋರ್ಸ್ ಅಪ್ಲಿಕೇಶನ್ನ ಹಿಂಪಡೆಯೋ ಬಗ್ಗೆ ಮಾತನಾಡಿದ್ರೆ ನಾನೇ ಖುದ್ದು ಏನಾದರೂ ಹಾನಿ ಮಾಡ್ಕೊಂಡು ಬಿಡ್ತೀನಿ ಅಂತ ಹೆದರಿಸ್ದೆ. ಆದರೆ ಅವರು ನನ್ನ ಮಾತನ್ನು ಗಂಭೀರವಾಗಿ ತಗೊಳ್ಳಿಲ್ಲ. ಅದಕ್ಕೆ ಅವರ ನಡವಳಿಕೆಗೆ ಕಿರಿಕಿರಿಗೊಂಡು ಹೀಗೆ ಮಾಡ್ಕೊಂಡು ಬಿಟ್ಟೆ. ನಿಮ್ಮ ಮಾವ ನನ್ನ ಕೈನಲ್ಲಿ ಆಗಿರೋ ಗಾಯ ಕಂಡು ಹೆಚ್ಚೇನು ಭಾವಿಸೋಕೆ ಹೋಗಲ್ಲ ಅಂದ್ಕೊಂಡೆ. ಆದರೆ ಅವರು ನನ್ನ ನೋವು ಕಂಡು ಮೊದಲ ಬಾರಿಗೆ ಕಣ್ಣೀರು ಹಾಕಿದ್ರು. ನನಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಸಾನ್ವಿ. ಅಷ್ಟೇ ಅಲ್ಲ, ನನ್ನ ಬಳಿ ಬಂದು ಇನ್ಮೇಲೆ ನಿನ್ನ ಹತ್ರ ಯಾವ ವಿಷಯಕ್ಕೂ ಫೋರ್ಸ್ ಮಾಡಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೊರಟೇ ಹೋದರು. ಅವರ ಈ ರೂಪ ನನಗೆ ನಿಜವಾಗ್ಲೂ ಹೊಸದು. ಅವರ ಸೋತ ಮುಖ ಕಂಡು ಒಮ್ಮೊಮ್ಮೆ ಅವರನ್ನು ಕ್ಷಮಿಸೋಣ ಅನಿಸಿದ್ರು, ನಿನ್ನನ್ನು ನಮ್ಮ ಚಿಕ್ಕೂನ ನೋಡಿದಾಗ ಅವ್ರ ಕಾರಣದಿಂದ ನೀವು 2 ವರ್ಷ ಬರೀ ನೋವು ಸಂಕಟ ಅನುಭವಿಸಿದ್ದೀರಾ ಅನ್ನೋದು ನೆನಪಾಗಿ ಮತ್ತೆ ಅವ್ರ ಮೇಲೆ ಕೋಪ ಬರುತ್ತೆ. ನನ್ನ ವಿಷಯದಲ್ಲಾದರೂ ಕ್ಷಮಿಸಬಹುದೇನೋ,
ಆದರೆ ಚಿಕ್ಕು ಮುಖ ನೋಡಿದಾಗಲೆಲ್ಲ ಸಂಕಟ ಆಗುತ್ತೆ. ಅದರಲ್ಲಿ ಅವನು ಕಿರಣನ್ ನೋಡಿದಾಗಲೆಲ್ಲ ಅಜ್ಜಿ ನಾನು ಹೀಗೆ ಇದ್ನಾ ಅಂತ ಕೇಳ್ತಾನೆ. ಆಗ ನಾನು ಅವನಿಗೆ ಏನಮ್ಮ ಹೇಳಿ, ನಾನು ಅವನನ್ನು ಮೊದಲ ಬಾರಿ ನೋಡಿದಾಗ ಅವನಿಗಾಗಲೇ 1.25 ವರ್ಷ ತುಂಬಿತ್ತು. ಎಂಥ ನತದೃಷ್ಟ ಅಜ್ಜಿ ನಾನು ಎಂದು ಹೇಳಿ ಬಿಕ್ಕಳಿಸಿ ಅಳುವುದಕ್ಕೆ ಶುರು ಮಾಡಿಬಿಟ್ರು. ನನಗೂ ಎಷ್ಟೋ ಸಲ ಹೀಗೆಲ್ಲ ಆಗಬಾರ್ದಿತ್ತು ಅಂತ ಅನಿಸುತ್ತೆ ಅತ್ತೆ. ಆದರೆ ನಮ್ಮ ಕೈ ಮೀರಿ ಎಲ್ಲನೂ ನಡೆದು ಹೋಗಿದೆ. ಈಗ ಹಳೆಯ ಕಹಿ ನೆನಪು ಜೊತೆ ಬದುಕಿದರೆ ಚಿಕ್ಕು ಮುಂದಿನ ದಿನಗಳಲ್ಲಿಯೂ ಕೂಡ ಅಜ್ಜಿ ತಾತನ ನಿಷ್ಕಲ್ಮಶ ಪ್ರೀತಿಯಿಂದ ವಂಚಿತನಾಗ್ತಾನೆ. ಅದ್ರ ಬದಲು ಒಂದೇ ಒಂದು ಸಲ ಮಾವನ್ನ ಕ್ಷಮಿಸ್ಬಿಡಿ, ಮನಸ್ಸು ಹಗುರ ಆಗುತ್ತೆ. ಆಮೇಲೆ ನೀವು ಯಾವುದೇ ಗೊಂದಲ ಸಂಕಟ ಇಲ್ಲದೆ ಮುಕ್ತವಾಗಿ ಮೊಮ್ಮಕ್ಕಳ ಆಟ ಪಾಠಗಳನ್ನು ನೋಡಬಹುದು. ಪ್ಲೀಸ್ ಅತ್ತೆ. ಸಾನ್ವಿ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ಮುತ್ತಿಟ್ಟ ಜಾನಕಿಯವರಿಗೆ ಈಗ ಮುಂದೇನು ಮಾಡಬೇಕು ಅನ್ನೋ ಸ್ಪಷ್ಟ ಚಿತ್ರಣ ಸಿಕ್ಕಿತ್ತು. ಆಯಿತು ಕಂದ, ನಾನು ನಿಮ್ಮ ಮಾವನಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಒಂದು ಒಳ್ಳೆ ನಿರ್ಧಾರ ತಗೊಂಡು ಆರಾಮಾಗಿ ನನ್ನ ಮೊಮ್ಮಕ್ಕಳ ಜೊತೆಗೆ ನನ್ನ ಉಳಿದ ಜೀವನ ಸವಿಸ್ತೀನಿ ಅಂತ ಹೇಳಿದ್ರು. ಅತ್ತೆ ಮಾವನ ಮಧ್ಯೆ ಎಲ್ಲನೂ ಸರಿ ಹೋದರೆ ಅಷ್ಟೇ ಸಾಕು ಅಂತ ಮನಸ್ಸಿನಲ್ಲೇ ದೇವರ ಹತ್ತಿರ ಬೇಡಿಕೆ ಇಟ್ಟು ಎದ್ದು ಹೋಗಿ ಸೂರಜ್ಗೆ ಕರೆ ಮಾಡಿದ್ಲು ಸಾನ್ವಿ. ಸೂರಿ, ಒಂದು ಹಂತಕ್ಕೆ ಅತ್ತೆ ಮಾವನ ಮಧ್ಯೆ ಇರೋ ಸಮಸ್ಯೆ ಬಗೆಹರಿಯೋ ಲಕ್ಷಣಗಳು ಕಾಣಿಸ್ತಿವೆ. ಅಲ್ಲಿ ಯುವರಾಜ್ ಭವನ್ ಕತೆ ಏನು? ಕತೆ ಎಲ್ಲ ಮುಗೀತು ಕಣೆ. ಇದನ್ನು ಗುಡ್ ನ್ಯೂಸ್ ಅನ್ಬಹುದೋ ಇಲ್ವೋ ಗೊತ್ತಿಲ್ಲ. ಆದರೂ ಅಣ್ಣನ ವಿಚಾರದಲ್ಲಿ ಇದು ಸಿಹಿ ಸುದ್ದಿನೇ. ಅವನಿಗೆ ನೀತಾ ಅವರಿಂದ ಡಿವೋರ್ಸ್ ಸಿಕ್ತುಕೊಳ್ಳಿ. ನೀತಾ ಅವರು ನನಗೆ ಅವತ್ತು ಪ್ರಾಮಿಸ್ ಮಾಡಿದಂತೆ ಯಾವುದೇ ತಕರಾರು ಮಾಡದೆ ಬಂದು ಪರಸ್ಪರ ಡಿವೋರ್ಸ್ಗೆ ಒಪ್ಪಿಗೆ ಇದೆ ಅನ್ನೋ ಪ್ರಮಾಣ ಪತ್ರಕ್ಕೆ ಸಹಿ ಹಾಕೋದ್ರು. ಈಗ ಅಣ್ಣ ಫ್ರೀ ಬರ್ಡ್. ಆದಷ್ಟು ಬೇಗ ಇವನಿಗೆ ಆ ಮಹಿಮಾ ಜೊತೆಗೆ ಗಂಟು ಹಾಕಿ ಸಂಸಾರದ ಬಂಧನದಲ್ಲಿ ಮತ್ತೆ ಬಂಧಿಸ್ಬಿಡಬೇಕು. ಸೂರಜ್ ಸಂತಸದಲ್ಲಿ ಹೇಳಿದ್ದ. ಯುವರಾಜ್ಗೆ ಬಿಡುಗಡೆ ಸಿಕ್ಕ ಖುಷಿ ಇದ್ದರೂ ನೀತಾನ ನೆನೆದು ಸಾನ್ವಿಗೆ ದುಃಖ ಆಯಿತು. ಎಷ್ಟೇ ಆದರೂ ಅವಳು ಈಗ ಮೊದಲಿನಂತೆ ದುರಹಂಕಾರ ತುಂಬಿಕೊಂಡಿರೋ ದೊಡ್ಡ ಎಂಟ್ರಪ್ರಿನರ್ ಥರ ನಡ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಒಮ್ಮೆ ನೀತಾನ ಭೇಟಿಯಾಗಿ ಒಂದೆರಡು ಸಾಂತ್ವನದ ಮಾತುಗಳನ್ನು ಹೇಳಬರಬೇಕು ಅನ್ನೋ ನಿರ್ಧಾರ ಮಾಡಿದ್ಲು ಸಾನ್ವಿ. ರಾತ್ರಿ ಮಕ್ಕಳು ಮಲಗಿದ ಮೇಲೆ ಟಿವಿ ನೋಡ್ತಾ ಇದ್ದ ಸೂರಜ್ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ ಸಾನ್ವಿ ತಾನು ನೀತಾನ ಒಮ್ಮೆ ಭೇಟಿಯಾಗಬೇಕು ಅಂತ ಹೇಳಿದ್ದೇ ತಡ. ಇದನ್ನೇ ಬೇಡ ಅನ್ನೋದು ನಾನು. ಯುವಿ ಅಣ್ಣನಿಗೆ ಆ ನೀತಾ ಜೊತೆಗೆ ಡಿವೋರ್ಸ್ ಆಯಿತು. ಅಲ್ಲಿಗೆ ಅವರ ಜೊತೆಗಿನ ನಮ್ಮ ಸಂಬಂಧಗಳು ಮುರಿದುಬಿತ್ತು. ನೀನೇನು ಮತ್ತೆ ಮತ್ತೆ ಹೋಗಿ ಆ ಹೆಂಗಸಿನ ಮುಂದೆ ಹಲ್ಕಿರಿತ ನಿಲ್ಲೋದು ಬೇಡ. ನನ್ನ ಮನೆಯವರ ವೀಕ್ನೆಸ್ಗೆ ನಾನು ಆಗಲೇ ಒಳ್ಳೆ ಬೆಲೆಯನ್ನು ತೆತ್ತಿದ್ದು ಆಗಿದೆ. ಮತ್ತೆ ಮತ್ತೆ ಸಮಸ್ಯೆಗಳನ್ನು ನನ್ನ ಮೈ ಮೇಲೆ ಎಳ್ಕೊಳ್ಳಲಾರೆ. ನೋಡು ಸಾನ್ವಿ, ಆ ನೀತಾ ಚಾಪ್ಟರ್ ಕ್ಲೋಸ್ ಆಯಿತು. ಈಗ ನೀನು ಏನಿದ್ರೂ ಯುವಿ ಅಣ್ಣ ಮತ್ತು ಮಹಿಮಾ ಮದುವೆ ಓಡಾಟದ ಕಡೆಗೆ ಗಮನ ಕೊಡು. ಅದಕ್ಕೂ ಮೊದಲು ಈಗ ಲೇಟ್ ಆಯಿತು, ಹೋಗಿ ತೆಪ್ಪಗೆ ಮಲಗು. ಕೋಪದಲ್ಲಿ ಸ್ವಲ್ಪ ಹೆಚ್ಚಾಗಿಯೇ ರೇಗಿದ್ದ ಸೂರಜ್ ಮೇಲೆ ಕೋಪ ಮಾಡಿಕೊಂಡ ಸಾನ್ವಿ, ನಾನೇನು ಕೇಳಬಾರ್ದು ಕೇಳಿದೆ ಅಂತ ನೀವಿಷ್ಟು ಹೊರಟಾಗಿ ಮಾತಾಡ್ತಾ ಇದ್ದೀರಾ? ನಾನು ಜಸ್ಟ್ ನೀತಾ ಅಕ್ಕನ ಒಮ್ಮೆ ಭೇಟಿ ಮಾಡಿ ಮಾತನಾಡ್ಸ್ಕೊಂಡು ಬರ್ತೀನಿ ಅಂದೆ ಅಷ್ಟೇ, ಹೊರತು ಮತ್ತೆ ಅವರನ್ನು ಈ ಮನೆ ಸೊಸೆ ಮಾಡ್ಕೋತೀನಿ ಅಂತ ಅನ್ನಲಿಲ್ಲ. ಬರ್ತಾ ಬರ್ತಾ ನೀವು ಸಣ್ಣ ಸಣ್ಣ ವಿಷಯಕ್ಕೂ ನನ್ನ ಮೇಲೆ ರೇಗಾಡೋದನ್ನು ಕಲ್ತಿದ್ದೀರಾ. ಮೊದಲ ಹಾಗೆ ಐಸ್ ಕ್ರೀಮ್ ಆಗಿ ಉಳ್ದಿಲ್ಲ ನೀವು. ಮುಖ ಊದಿಸ್ಕೊಂಡು ಹೋಗಿ ಹಾಸಿಗೆ ಮೇಲೆ ಬೋರಲಾಗಿ ಮಲಗಿದ್ಲು. ಈ ಪೆದ್ದು ಮುದ್ದುಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ? ಗೊಣಗಿಕೊಂಡು ಬಂದವನು ಈಗ ಸಾನ್ವಿ ಪಕ್ಕ ಮೈ ಚೆಲ್ಲಿ, ನಾನು ಬದಲಾಗಿರಬಹುದು, ಆದರೆ ಈ ನನ್ನ ಸುಂಡಿಲಿ ಇನ್ನೂ ಅದೇ ಥರ ಬೋರ್ಲು ಬಿದ್ಕೊಳ್ಳೋದನ್ನು ಮರ್ತಿಲ್ಲ. ಅಲ್ಲ ಕಣೆ, ಅದು ಹೇಗೆ ಇಷ್ಟು ಸಣ್ಣದಾಗಿ ಮುದ್ರು ಮಲಗ್ತೀಯಾ? ನನಗಂತೂ ಹೀಗೆಲ್ಲ ಮಲಗೋಕೆ ಬರಲ್ಲ. ಎಷ್ಟೇ ಆದರೂ ನಾನು ಆರ್ಡಿನರಿ ಮನುಷ್ಯ, ನಿನ್ನ ಹಾಗೆ ಇಲಿಮರಿ ಅಲ್ವಲ್ಲ. ರೇಗಿಸ್ತಾ ಅವಳನ್ನು ಬಳಸಿದ. ಅವನ ಕೈಯನ್ನು ಒರಟಾಗಿ ಸರಿಸಿ, ಈಗ ದೊಡ್ಡದಾಗಿ ಪುಸ್ಲಾಯಿಸ್ಕೊಂಡು ಬರಬೇಡಿ ಸೂರಿ, ನಾನೇನೋ ಹೇಳಿದೆ ಅಂತ ನನ್ನ ಮೇಲೆ ಅಷ್ಟೊಂದು ಕೂಗಾಡಿದ್ದು ನೀವು? ಕಣ್ಣು ತುಂಬಿಕೊಂಡು ಪ್ರಶ್ನೆ ಮಾಡಿದ್ಲು. ಎದ್ದು ಮಂಚಕ್ಕೆ ಒರಗಿ ಕೂತ ಸೂರಜ್, ಸಾನು, ನಾನು ಹಾಗೆ ನಿನ್ನ ಮೇಲೆ ರೇಗಬಾರ್ದಾಗಿತ್ತು ಕಣೆ, ಸಾರಿ. ಆದರೆ ಒಂದು ಮಾತು ಹೇಳಲಾ? ನೀನು ನೀತಾ ಹತ್ರ ಹೋಗಿ ಸಾಂತ್ವನ ಹೇಳೋಕ್ಕೆ ಅವರು ಬೇಸರ ಮಾಡ್ಕೊಂಡಿದ್ದಾರೆ ತಾನೇ? ಸಾನು, ಈಗ ನಾನು ಹೇಳೋ ವಿಚಾರನ ನೀನು ಅಣ್ಣನಿಗಾಗಲಿ ಮನೆಯವ್ರಿಗಾಗಲಿ ಹೇಳ್ಕೂಡ್ದು. ನೀನು ಈ ಹಿಂದೆ ನೀತಾನ ಭೇಟಿಯಾಗಿ ಯುವರಾಜ್ ಮತ್ತು ಮೊದಲಿನ ಹಾಗೆ ನೀತಾ ಜೊತೆಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ, ಅವನು ಮೂವ್ ಆನ್ ಆಗಿದ್ದಾನೆ ಅಂತ ಹೇಳಿ ಪ್ಲೀಸ್ ಡಿವೋರ್ಸ್ಗೆ ಒಪ್ಪಿಗೆ ಕೊಡಿ ಅಂತ ಕೇಳ್ಕೊಂಡು ಬರೋಣ ಅಂದಿದ್ದೆ. ನಾನು ಅವರನ್ನು ಭೇಟಿಯಾಗೋ ಮೊದಲು ಫೋನ್ ಮಾಡಿ ಒಮ್ಮೆ ಅವರ ಅಭಿಪ್ರಾಯ ಕೇಳೋಣ ಅಂದ್ಕೊಂಡೆ. ಮೊದಲಿಗೆ ನಾನು ತುಂಬ ಬದಲಾಗಿದ್ದೀನಿ ಸೂರಿ ಅಂತ ಕಣ್ಣೀರು ಹಾಕಿದ್ರು. ಆಗ ನನಗೂ ನಿನ್ನ ಹಾಗೆ ಪಾಪ ಇವ್ರ ಸಂಬಂಧ ಮುರಿಯೋ ಬದಲು ಅಣ್ಣನಿಗೆ ನೀತಾನ ಮತ್ತೆ ಒಪ್ಕೋ ಅಂತ ಬುದ್ಧಿ ಹೇಳೋಣ ಅಂತ ಅನಿಸಿ ಅದನ್ನೇ ನೀತಾಗಿ ಹೇಳಿದೆ. ನಾನು ಹಾಗೆ ಹೇಳಿದ್ದೇ ತಡ ಅವ್ರು ನನ್ನ ಮೇಲೆ ಹೌಹಾರ್ಬಿಟ್ರು.
ಅವರ ಈ ದಿಢೀರ್ ಬದಲಾವಣೆ ಕಂಡು ನನಗೆ ಗೊಂದಲ ಆಯಿತು. ಆಗ ನೀತಾ, ನನಗೆ ನಿಮ್ಮ ಪೆದ್ದು ಅಣ್ಣನಿಂದ ಸಾಕಷ್ಟು ನಷ್ಟ ಆಗಿದೆ, ದೊಡ್ಡ ಬಿಸ್ನೆಸ್ ವುಮೆನ್ ಆಗಬೇಕು ಅನ್ನೋ ಕನಸು ಹಾಳಾಯಿತು, ಅದಕ್ಕೆ ಆ ನಷ್ಟ ಕಟ್ಕೊಟ್ರೆ ತಕ್ಷಣ ಬಂದು ಡಿವೋರ್ಸ್ಗೆ ಒಪ್ಪಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸಾನು, ನಾನು ನಿನ್ನೆ ನಿನ್ನ ಹತ್ರ ಬ್ಲ್ಯಾಂಕ್ ಚೆಕ್ಗೆ ಸೈನ್ ತೆಕ್ಕೊಂಡಿದ್ದು, ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಕೋಟಿ ತಗೊಂಡು ಆಮೇಲೆ ಡಿವೋರ್ಸ್ ಪೇಪರ್ಗೆ ಅವರು ಸೈನ್ ಮಾಡಿದ್ದು. ಈ ವಿಷಯ ಅಣ್ಣನಿಗೆ ಗೊತ್ತಾದರೆ ತುಂಬ ಫೀಲ್ ಮಾಡ್ಕೋತಾನೆ. ಆಗಲೇ ನಮ್ಮ ವಿಚಾರದಲ್ಲಿ ಅವನು ಮಾಡಿರೋ ತಪ್ಪಿಗೆ ಪ್ರತಿದಿನ ಕೊರಗ್ತಾ ಇದ್ದಾನೆ. ಅವನ ನೋವನ್ನು ಹೆಚ್ಚಿಸೋ ಹೆಚ್ಚೆ ಇಲ್ಲದೆ ಈ ವಿಷಯ ಮುಚ್ಚಿಟ್ಬಿಟ್ಟೆ. ಆದರೆ ನಿನಗೆ ಮೊದಲೇ ಸತ್ಯ ಹೇಳಬೇಕಾಗಿತ್ತು. ಆದರೆ ನೀನು ತುಂಬ ಸೂಕ್ಷ್ಮ ಮನಸ್ಸಿರೋಳು, ಅದಕ್ಕೆ ಹೇಳಲಿಲ್ಲ. ಈಗ ಪ್ಲೀಸ್ ಕಣೋ ಕಂದ, ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಎಂದು ಹೇಳಿ ಅವಳ ತಲೆ ನೇವರಿಸಿದ. ಸೂರಿ, ಕೆಲವೊಬ್ಬರ ಗುಣ ಈ ನಾಯಿ ಬಾಲದ ಹಾಗೆ ಎಂದೂ ಸೀದಾ ಆಗಲ್ಲ ಅಲ್ವಾ ಎಂದು ಹೇಳುತ್ತಾ ಅವನ ಮಡಿಲಲ್ಲಿ ತಲೆ ಇರಿಸಿದ ಸಾನ್ವಿಗೆ ಈಗ ತನ್ನ ಮಾವ ಹೀಗೇನೆ ಬದಲಾಗದೆ ಬರೀ ನಾಟಕ ಆಡ್ತಾ ಇದ್ದು, ಮುಂದೆ ಅತ್ತೆ ಬದುಕಿಗೆ ವಾಪಸ್ ಬಂದ ಮೇಲೆ ಅವರು ಮೊದಲು ಅತ್ತೆ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದ ಹಾಗೆ ಮತ್ತೆ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಮಾಡಬೇಕು ಅಂತ ಯೋಚಿಸ್ತಾ ಇದ್ಲು. ಈಗ ಕಿರಣ ಎದ್ದು ಹಾಲಿಗಾಗಿ ಅಳ್ತಾ ಇದ್ದರೆ ಎದ್ದು ಮಗುನ ಮಡಿಲಲ್ಲಿ ಮಲಗಿಸಿಕೊಂಡು ಮುದ್ದು ಮಾಡುತ್ತಾ ಹಾಲುಣಿಸಿ ಮಗು ಜೊತೆಗೆ ತಾನು ನಿದ್ರೆಗೆ ಜಾರಿದ್ಲು. ಯುವರಾಜ್ ಹಾಗೂ ಮಹಿಮಾ ಮದುವೆ ತಯಾರಿನಲ್ಲಿ ಬ್ಯುಸಿ ಇರುವ ಸಾನ್ವಿ ಆಗಾಗ ತನ್ನ ಮಾವನ ಬಗ್ಗೆ ಯೋಚನೆ ಮಾಡ್ತಾ ಇರುವಳು. ಇವಳೇ ಅತ್ತೆಗೆ ಮಾವನನ್ನು ಕ್ಷಮಿಸಿಬಿಡಿ, ಆಗ ಮನಸ್ಸು ಹಗುರಾಗುತ್ತೆ ಅಂತ ಸಲಹೆ ಕೊಟ್ಟು ಈಗ ಇವಳೇ ಮಾವನ ಗುಣದ ಬಗ್ಗೆ ಅನುಮಾನ ಪಡ್ತಾ ಇದ್ಲು. ಮಡದಿಯ ಮುಖ ನೋಡಿಯೇ ಅವಳ ಮನದಲ್ಲಿ ಏನೋ ವಿಚಾರ ನಡೀತಾ ಇದೆ ಎಂದು ಗ್ರಹಿಸಿದ ಸೂರಜ್ ಅವಳನ್ನು ರೂಮ್ಗೆ ಕರ್ಕೊಂಡು ಹೋಗಿ, ಸಾನು, ಏನಾಯಿತು? ಯಾವುದೋ ವಿಚಾರ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ? ನೋಡು, ಅದೇನೇ ವಿಷಯ ಇದ್ರೂ ಹೇಳು ಎಂದ. ತನ್ನ ಇನಿಯನ ಮಾತಿಗೆ ಕಣ್ಣು ತುಂಬಿಕೊಂಡ ಸಾನ್ವಿ, ನಾನು ತಪ್ಪು ಮಾಡಿದೆ ಅನಿಸ್ತಿದೆ ಸೂರಿ, ಅತ್ತೆ ಹತ್ರ ನೀವು ಮಾವನ ಕ್ಷಮಿಸ್ಬಿಡಿ, ಆಗ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಅಂತ ಹೇಳಿಬಿಟ್ಟೆ. ಸೂರಜ್ ಪ್ರಶ್ನೆಗೆ ಏನೂ ಹೇಳದೆ ಅವನ ಎದೆಗೊರಗಿ ಪುಟ್ಟ ಮುತ್ತಿಟ್ಲು ಸಾನ್ವಿ. ಅಷ್ಟರಲ್ಲಿ ತೊಟ್ಟಿಲಲ್ಲಿ ಮಲಗಿದ್ದ ಕಿರು ಎದ್ದು ತನ್ನ ಅಳು ಶುರು ಮಾಡಿದ್ದಕ್ಕೆ ಹಿಂದೆ ಸರಿಯುತ್ತಾ ಮತ್ತೆ ತನ್ನ ಇನಿಯನ ನೋಟಕ್ಕೆ ನೋಟ ಬೆರೆಸಿ ಅವನ ಕಣ್ಣಲ್ಲಿ ಹೊಸತೊಂದು ಭಾವ ಮೂಡಿರುವುದನ್ನು ಕಂಡು ಅದನ್ನು ಎದುರಿಸಲು ಆಗದೆ ಕಿರುಗೆ ಹಾಲುಣಿಸಿ ಬರ್ತೀನಿ ಎಂದು ಹೇಳ್ತಾ ತೊಟ್ಟಿನಲ್ಲಿ ಮಲಗಿದ್ದ ಮಗುವನ್ನು ಎತ್ಕೊಂಡು ಪಕ್ಕದಲ್ಲಿ ಚಿಕ್ಕುಗೆ ಎಂದು ಹೊಸತಾಗಿ ಇಂಟೀರಿಯರ್ ಡಿಸೈನ್ ಮಾಡಿಸಿದ ರೂಮ್ಗೆ ನಡೆದು ಬಿಟ್ಲು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.